विद्यारोग्यैत्रार्थं श्री महागणपति पूजांजलि ओम भोः विशुद्धेन महाभार्यामि ओम विशुद्धेन महाभार्यामि विशुद्धेनाय नमः जल्दी ಆಗ್ತದೆ ಕೆಲಸ ಜಲ್ದಿ ಆಗಬೇಕು ಚೆನ್ನಾಗಿ ಆಗಬೇಕು ನನ್ನ ಕ್ಷೇತ್ರದ ಅತ್ಯಂತ ಹಳೆಯ ಬಡಾವಣೆ 1952-53 ಸಾಲಿನಲ್ಲಿ ನರಸಿಂಹರಾಜ ಮೊಹಲ್ಲಾ ಎನ್ಆರ್ ಮೊಹಲ್ಲಾ ಅಂತ ಹೇಳಿ ರಚಿಸಿರುವಂತಹ ಈ ಬಡಾವಣೆ ವಾಣಿಜ್ಯ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ. ವಾಹನ ದಟ್ಟ ಹೆಚ್ಚಾಗಿರೋದ್ರಿಂದ ಈ ರಸ್ತೆಯ ಅಭಿವೃದ್ಧಿ ಒಂದು ವಾಣಿಜ್ಯ ರಸ್ತೆವಾಗಿ ಪರಿವರ್ತಿಸಿ ವಾಹನ ಸುಗಮವಾಗಿ ಸಂಚಾರ ಮಾಡುವಂಥದ್ದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂಥದ್ದಕ್ಕೆ ಈ ಭಾಗದ ಎಲ್ಲ ನಮ್ಮ ನಗರ ಪಾಲಿಕಾ ಸದಸ್ಯರು ಮುಖಂಡರು ಅವರ ಒಂದು ಆಸೆ ಕೂಡ ಆಗಿತ್ತು. ಫೌಂಟನ್ ವೃತ್ತದಿಂದ ನಮ್ಮ ರಾಜೀವ್ ನಗರ ಸಂಪರ್ಕ ಕಲ್ಪಿಸುವಂತ ಇದು ಏಕೈಕ ರಸ್ತೆ ಆಗಿರೋದ್ರಿಂದ ಇದರ ಅಭಿವೃದ್ಧಿ 2 ಹಂತವಾಗಿ ನಾವು ತಗೊಂಡಿದ್ದೇವೆ. ಮೊದಲನೇ ಹಂತವಾಗಿ 5 ಕೋಟಿ ವೆಚ್ಚದಲ್ಲಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ನಾನು ಚಾಲನೆ ಕೊಟ್ಟಿದ್ದೇನೆ. ಇದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ರೇಡಿಯೋ ಪಾರ್ಕ್ ವ್ಯಾಪ್ತಿಯ ಅಡ್ಡ ರಸ್ತೆಗಳಿಗೆ, ಮುಖ್ಯ ರಸ್ತೆ ಮತ್ತು ಒಳಭಾಗದ ಅಡ್ಡ ರಸ್ತೆಗಳಿಗೆ ಸುಮಾರು 80 ಲಕ್ಷದ ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಇದರ ಜೊತೆಗೆ ಬಹು ಮುಖ್ಯವಾಗಿ ಒಳಚರಂಡಿಯ ಕೊಳವೆ ಮಾರ್ಗಗಳು ಅದನ್ನ ಮತ್ತಷ್ಟು ಬಿಗಿ ಮಾಡಿ ರಸ್ತೆ ಮಾಡುವಂಥದ್ದಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಆ ಕಾರಣಕ್ಕಾಗಿ 2 ಕೋಟಿ 80 ಲಕ್ಷ ಕೊಡ್ತಾ ಇದ್ದೀವಿ. ಒಟ್ಟು 8 ಕೋಟಿ 60 ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದೇ ಕೆಲಸಕ್ಕೆ ಮುಂದುವರಿದು ಇನ್ನು 5 ಕೋಟಿಯ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅದು ಬೇರೆ ಗುತ್ತಿಗೆದಾರ ಇರೋದ್ರಿಂದ ಅದು ಬಹುಶಃ ಇನ್ನೊಂದು ವಾರ 15 ದಿವಸಕ್ಕೆ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ. ಏಕಕಾಲಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಜನರಿಗೆ ಓಡಾಡಕ್ಕೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲನೇ ಹಂತದ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ವಿಶೇಷವಾಗಿ ರಾಜ್ಯ ಸರ್ಕಾರ ವಿಶೇಷ ಅನುದಾನಗಳು, ರಾಜ್ಯ ಹಣಕಾಸು ಆಯೋಗದ ಅನುದಾನಗಳು ಇದನ್ನ ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂಥದ್ದಕ್ಕೆ ಮತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದಕ್ಕೆ ಈ ಕಾಮಗಾರಿಗೆ ನಾವು ಕೈ ಹಾಕಿದ್ದೀವಿ. ಇವತ್ತು ಇಲ್ಲಿ ಈಗ ಪ್ರಸ್ತುತ ಈಗ ಮಾಡಿರುವಂತಹ ಗುದ್ಲಿ ಪೂಜೆ 8 ಕೋಟಿ 60 ಲಕ್ಷಕ್ಕೆ. ಇದರ ಜೊತೆಗೆ ಕುರಿಮಂಡಿ, ನಾಯ್ಡು ನಗರ ಆ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಕೆಲವು ರಸ್ತೆಗಳಿಗೆ ಸುಮಾರು 2 ಕೋಟಿಯ ವೆಚ್ಚದಲ್ಲಿ ನಾವು ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ರಾಜೀವ್ ನಗರ ವ್ಯಾಪ್ತಿಯಲ್ಲಿ ಅಲ್ಲಿ 1.5 ಕೋಟಿಗೆ ಕೆಲಸ ಮಾಡ್ತೇವೆ. ಒಟ್ಟು ಇವತ್ತು 12.5 ಕೋಟಿಗೆ ನಾವು ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡ್ತೀವಿ.